ಹಾಯ್ ಎವ್ರಿವನ್ 90 ಡೇಸ್ ಪ್ಲಾನಲ್ಲಿ ಡೇ 48. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಯವರಿದ್ದರು ಅಂತೇಳಿ ಫಸ್ಟ್ ಬಸ್ಸಿಗೆ ಹೊರಟ್ಬಿಟ್ಟೆ. ಹಾಗಾಗಿ ಬಸ್ಗೆ ಹತ್ತಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಸೀದಾ ಅಂದರೆ ಬ್ಯಾಂಗ್ಳೂರ್ಗೆ ಹೋಗ್ತಿರೋದು. ಅಂದರೆ ಟೈಮು ವೇಸ್ಟ್ ಮಾಡೋದಕ್ಕಿಂತ ಸಿಕ್ಕಿರೋ ಟೈಮ್ನ ಉಪಯೋಗಿಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಯಾಕೆಂದರೆ ಒಂದು 10 ನಿಮಿಷ ಮುಂಚೆ ಹೋದ್ರೇ ಏನೋ ಒಂದು ಹೊಸದು ಕಲಿತೀವಲ್ವ. ಸೊ ಹಾಗಾಗಿ ಇವತ್ತು ಬೇಗ ಸೆಂಟ್ರಿಗೆ ಹೋದರೆ ಅಮಾವಾಸ್ಯೆ ಪೂಜೆ ಬೇರೆ ಇತ್ತಲ್ವ. ಸೊ ಮನೇಲಿ ಸ್ವಲ್ಪ ಗಡಿಬಿಡಿಯಿಂದ ಮಾಡ್ಕೊಂಡು ಹೋದೆ. ಬಟ್ ಗೊತ್ತಿಲ್ಲ, ಅವಕಾಶ ಸೆಂಟ್ರಲ್ಲಿ ನನಗೆ ಸಿಕ್ತು. ಅಲ್ಲೂ ಅಂದರೆ ಭಕ್ತಿಯಿಂದ ಪೂಜೆ ಎಲ್ಲ ಮುಗಿಸಿ ಸೊ ವೈಬ್ಸ್ ನೋಡಿ ಎಷ್ಟು ಸಖತ್ತಾಗಿತ್ತು ಎಲ್ಲ. ಯಾಕೆಂದರೆ ಮಾರ್ನಿಂಗ್ ಅಲ್ವಾ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ನನಗೆ ಡ್ರೀಮ್ ಬಂದಿದ್ದು ನಂದು ನ್ಯೂಟ್ರಿಷನ್ ಸೆಂಟರ್ ಆ ಥರ ಇದ್ದು. ಅಂದರೆ ಅಷ್ಟು ಫ್ಯಾಮಿಲಿ ಲೈಫ್ನ ನಾನು ಚೇಂಜ್ ಮಾಡ್ತಾ ಅವರೆಲ್ಲರೂ ನನಗೆ ಥ್ಯಾಂಕ್ಸ್ ಸಿಗ್ತಾ ಹೌದು ಬ್ಲೆಸ್ಸಿಂಗ್ ನಂಗೆ ಸಿಗ್ತಾ ಇದ್ದರೆ ಎಷ್ಟು ಸಖತ್ತಾಗಿರುತ್ತೆ ಅಂತ ನನಗೆ ಫೀಲ್ ಅನ್ನಿಸ್ತು. ಥ್ಯಾಂಕ್ ಯು ಸೊ ಮಚ್ ಮೈ ಕೋಚ್ಗೆ, ಯಾಕೆಂದರೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ ಅಫ್ಟರ್ ಸರ್ವಿಂಗ್ ಅಂದರೆ ಗೊತ್ತಿಲ್ಲ, ಒಂದೊಂದು ಲೋಟದಲ್ಲಿ ಒಂದೊಂದು ಇದರಲ್ಲಿ ಒಬ್ಬೊಬ್ರದ್ದು ಋಣ ಇರುತ್ತಲ್ಲ. ಸೊ ಇವರು ಶೇಕ್ ಮಾಡ್ತಿದ್ದಾರೆ. ಸೊ ನೋಡಿ ಏನು ಬರ್ದಿದೆಯೋ ಅದನ್ನು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತಲ್ವ. ಸೊ ಹಾಗಾಗಿ ಸೊ ಅದೆಲ್ಲ ಮುಗಿಸ್ಕೊಂಡು ಸೀದಾ ಊರಿಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.